ದೆಹಲಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಸರ್ಕಸ್ ಒಂದ್ ಕಡೆಯಾದ್ರೆ ಕೊನೆಗೂ ಸಂಪುಟ ವಿಸ್ತರಣೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದುಬಿಟ್ಟಿದೆ. ಡಿಕೆ ಸಂಪುಟದಲ್ಲಿ ಯಾರಿಗೆ ಒಲಿಯತ್ತೆಲ್ಲ ಯಾರಿಗೆ ಶಾಕ್ ಆದಿದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ಸಿಎಂ ಡಿಕೆಶಿ ಪಟ್ಟಿ ಇವತ್ತು ರಾತ್ರಿ ಫೈನಲ್ ಆಗುತ್ತಾ ಏನಾದ್ರೂ? ಇವತ್ತು ರಾತ್ರಿ 8 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಹೊಸ ಮುಖಗಳಿಗೆ ಈ ಬಾರಿ ಹೈಕಮಾಂಡ್ ಏನಾದ್ರೂ ಮಣೆ ಹಾಕುತ್ತಾ ಅಥವಾ ಹಳಬರಿಗೆ ಕೊಡುತ್ತಾ? ಡಿಕೆ ಬಿಕೆ ಸಿದ್ದು ಸಲ್ಲಿಕೆ ಮಾಡಿರುವಂತಹ ಪಟ್ಟಿ, ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಚರ್ಚೆ ಮಾಡಲಿದ್ದಾರೆ. ಜಿಲ್ಲಾವಾರು, ಸಮುದಾಯವಾರು ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಫೈನಲ್ ಮಾಡಲಾಗುತ್ತೆ. ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ನಡೆಯಲಿರುವಂತಹ ಮೀಟಿಂಗ್ ಎಲ್ಲರ ಚಿತ್ತ ಸಂಪುಟ ವಿಸ್ತರಣೆಯತ್ತ ಅನ್ನೋ ಹಾಗೆ ಎಲ್ಲರೂ ಕೂಡ ಬಕಪಕ್ಷಿಗಳಂತೆ ಕಾದು ಕೂತಿದ್ದಾರೆ. ಏನಾಗುತ್ತೆ, ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂತಹ ಭಯ ಕಾಡ್ತಾ ಇದೆ. ಡವಡವ ಶುರುವಾಗ್ಬಿಟ್ಟಿದೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಇರುವಂತದ್ದು. ಡಿಕೆ ಸಂಪುಟದಲ್ಲಿ ಯಾರಿಗೆ ಲಕ್ ಹೊರಿಯುತ್ತೆ, ಯಾರಿಗೆ ಕೋಕುಡ್ಲಾಗುತ್ತೆ, ಯಾರಿಗೆ ಜಾಕ್ಪಾಟ್ ಸಿಗುತ್ತೆ ನೋಡಿ. ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ನಾಯಕರು, ರಾಜ್ಯ ಕೈ ನಾಯಕರು. ಪಟ್ಟಿ ಇವತ್ತೇ ಅಂತಿಮಗೊಂಡ್ರೆ ಗುರುವಾರವೇ ಪದಗ್ರಹಣ ಆಗಲಿದೆ. ಕೆಲವೊಂದಿಷ್ಟು ರೀಸನ್ಗಳಿಂದ ರಾಜ್ಯಪಾಲರು ಬೇರೆ ಕಡೆ ಹೋಗಿದ್ದಾರೆ. ಹಾಗಾಗಿ ಗುರುವಾರ ಬರುವಂತಹ ಸಾಧ್ಯತೆ, ಒಂದು ವೇಳೆ ಏನಾದ್ರೂ ಇವತ್ತು ಲಿಸ್ಟ್ ಏನಾದ್ರೂ ಫೈನಲ್ ಆದ್ರೆ ನಾಳೆ ಇರಲ್ಲ. ಹಾಗಾಗಿ ನಾಡಿದ್ದು ಪದಗ್ರಹಣ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ರಾಜ್ಯ ಕೈ ನಾಯಕರು. ಪಟ್ಟಿ ಇವತ್ತೇ ಒಂದು ವೇಳೆ ಏನಾದರೂ ಫೈನಲ್ ಇಷ್ಟ ಆದ್ರೆ ಗುರುವಾರವೇ ಪದಗ್ರಹಣ ಆಗಲಿದೆ. ಮೌಖಿಕವಾಗಿ ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ. ಮನವಿಗೆ ರಾಜ್ಯಪಾಲರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಗುರುವಾರ ಪ್ರಮಾಣ ವಚನ ಕಾರ್ಯಕ್ರಮದತ್ತ ಲೆಕ್ಕಾಚಾರ ಎಲ್ಲದಕ್ಕೂ ಕೂಡ ಇವತ್ತು ನಡೆಯಲಿರುವಂತಹ ಸಭೆ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಇವತ್ತು ಸಭೆ ಯಾವ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಯಾರಿಗೆ ಒಲಿಯುತ್ತೆ ಭಾಗ್ಯ? ಯಾಕಂತಂದ್ರೆ ಇರುವಂತಹ 20 ಸ್ಥಾನಗಳಿಗೆ 40 ಶಾಸಕರೇನು ಲಾಬಿ ಮಾಡ್ತಿದ್ದಾರೆ. ಒಂದು ಕಡೆ ಭಯ ಶುರು ಆಗ್ಬಿಟ್ಟಿದೆ, ನಮಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಈ ಬಾರಿ ಸ್ಪಷ್ಟವಾಗಿ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಏನಪ್ಪಾ ಅಂತಂದ್ರೆ ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಲಾಗುತ್ತೆ ಅಂತ ಹೇಳಿ. ಸಮುದಾಯವಾರು ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಮೊದಲ ಬಾರಿಗೆ ಗೆದ್ದ ಒಬ್ಬರಿಗೆ ಮಂತ್ರಿಗಿರಿ ಫಿಕ್ಸ್ ಆಗುತ್ತಾ, ಬೇರೆ ಪಕ್ಷದಿಂದ ಬಂದ ಶಾಸಕರಲ್ಲಿ ಒಬ್ಬರಿಗೆ ಜಾಕ್ಪಾಟ್ ಒಲಿಯಬಹುದು, ಜೊತೆಗೆ ಹಿರಿಯ ಶಾಸಕರಿಗೆ ಈ ಬಾರಿ ಸಂಪುಟದಲ್ಲಿ ನಿರಾಸೆ ಆಗುವಂತಹ ಸಾಧ್ಯತೆ. ಸಮುದಾಯವಾರು ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಹೆಸರುಗಳಿದ್ದಾವೆ ಇವತ್ತು ಫೈನಲೈಸ್ ಮಾಡಲಾಗುತ್ತೆ. ಮೊದಲ ಬಾರಿಗೆ ಗೆದ್ದಂತಹ ಒಬ್ಬರಿಗೆ ಮಂತ್ರಿಗಿರಿ ಫಿಕ್ಸ್, ಬೇರೆ ಪಕ್ಷದಿಂದ ಬಂದಂತಹ ಶಾಸಕರಲ್ಲಿ ಒಬ್ಬರಿಗೆ ಜಾಕ್ಪಾಟ್ ಒಲಿಯುತ್ತೆ, ಹಿರಿಯ ಶಾಸಕರಿಗೆ ಈ ಬಾರಿ ಸಂಪುಟದಲ್ಲಿ ನಿರಾಸೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ ಹಾಗಂತ ಹೇಳ್ಬಿಟ್ಟು ಹಿರಿಯರನ್ನ ಅಷ್ಟು ಬೇಗ ಕೈ ಬಿಡೋಕ್ ಆಗಲ್ಲ. ಇದ್ರ ಬಗ್ಗೆ ನಮ್ಮ ಅಸೋಸಿಯೇಟಿವ್ ಎಡಿಟರ್ ಆಗಿರುವಂತಹ ಗೋವಿಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋವಿಂದ್, ನಾವು ಗಮನಿಸಿದಾಗೆ ಸಂಪುಟ ವಿಸ್ತರಣೆ ಇವತ್ತು ಆ ಸಭೆ ನಡೆಯುತ್ತಾ ಇದೆ. ಯಾವ ಮಹತ್ವವನ್ನ ಪಡೆದುಕೊಳ್ಳಬಹುದು, ಮತ್ತೆ ಈಗ ಶಾಸಕರಿಗೆ ಸ್ಥಾನಮಾನ ಕೊಡ್ತಾರಲ್ಲ, ಯಾವ ಮಾನದಂಡಗಳ ಮೇಲೆ ಸ್ಥಾನಮಾನ ಕೊಡುತ್ತಾರೆ ಅಂತ? ದೀಪ, ಎಲ್ಲೋ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಮುಂದಿನ ವಾರ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಚರ್ಚೆಯ ನಡುವೆ ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಮುಹೂರ್ತ ಕೂಡ ಬಂದಿದೆ ಅಂತ ಕಾಣಿಸ್ತದೆ. ಇವತ್ತು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ನಡೀತಿದೆ ದೆಹಲಿಯಲ್ಲಿ. ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಈಗಾಗಲೇ ಕಳೆದ ವಾರ ಹೋದಂತ ಸಂದರ್ಭದಲ್ಲಿ ಒಂದು ಪಟ್ಟಿಯನ್ನು ಈಗಾಗಲೇ ರಾಹುಲ್ ಗಾಂಧಿ ಕೈ ಕೊಟ್ಟು ಬಂದಿದ್ರು ರಾಜ್ಯ ನಾಯಕರು. ಆದ್ರೆ ಆ ಒಂದು ಪಟ್ಟಿಗೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿಯವರು ಸದ್ಯದ ಮಟ್ಟಿಗೆ ಈ ಒಂದು ಪಟ್ಟಿ ಬೇಡ, ಬೇರೊಂದು ಹೊಸ ಪಟ್ಟಿನ ತೆಗೆದುಕೊಂಡು ಬನ್ನಿ, ಯಾಕಂದ್ರೆ ಕೆಲವೊಂದಿಷ್ಟು ಬದಲಾವಣೆ ಮಾಡಿ, ಕೇವಲ ಹಿರಿಯರಿಗೆ ಮಾತ್ರ ಮನೆ ಹಾಕೋದು ಬೇಡ, ಕಿರಿಯರಿಗೂ ಕೂಡ ನೀವು ಅವಕಾಶವನ್ನ ಮಾಡ್ಕೊಡಿ, ಅವ್ರಿಗೂ ಕೂಡ ಅನುಭವ ಬೇಕಾಗುತ್ತೆ. ಹಿರಿಯರ ಜೊತೆ ಕಿರಿಯರು ಕೂಡ ಕೆಲಸ ಮಾಡಿದ್ರೆ ಅದು ಉತ್ತಮವಾದಂತ ಒಂದು ಸರ್ಕಾರವನ್ನ ಕೊಡಬಹುದು ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಅದರಂತೆ ಒಂದು ಪಟ್ಟಿಯನ್ನು ಈಗಾಗಲೇ ತೆಗೆದುಕೊಂಡು ಹೋಗಿರುವಂತದ್ದು. ಇವತ್ತು ರಾತ್ರಿ 8 ಗಂಟೆಗೆ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಲ್ಲಾ ವಿಚಾರವೂ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಪ್ರಾದೇಶಿಕವರು, ಜಾತಿಯವರು, ಮುಂದಿನ ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಮತ್ತು ವಿಧಾನಸಭೆ ಚುನಾವಣೆ ಇರ್ಬೋದು. ಯಾಕಂದ್ರೆ
ಇನ್ನು ಚುನಾವಣೆಗೆ ಕೇವಲ 20 ತಿಂಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಕಿರಿಯರಿಗೂ ಕೂಡ ಹೆಚ್ಚಿನ ಹೋದಂತ ಅವಕಾಶವನ್ನ ಮಾಡ್ಕೊಡ್ಬೇಕು. ಪ್ರಾದೇಶಿಕವಾರು ಜಾತಿವಾರು ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು. ಈ ಒಂದು ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತ ಲೆಕ್ಕಾಚಾರ ಹಾಕೊಂಡು ಸಮುದಾಯವಾರು ಯಾರ್ಯಾರಿಗೆ ನಾಯಕತ್ವ ಸಚಿವ ಸ್ಥಾನ ಕೊಟ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಸರ್ಕಾರಕ್ಕೂ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ, ಈ ಎಲ್ಲಾ ವಿಚಾರದಲ್ಲೂ ಕೂಡ ಒಂದು ಈಗಾಗಲೇ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಡಿ ಕೆ ಶಿವಕುಮಾರ್ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರು, ಜೊತೆಗೆ ಸಿದ್ದರಾಮಯ್ಯ ಕೂಡ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೂಡ ತಮಗೆ ಪಕ್ಷ ಒಂದು ಸಂಘಟನೆಗೆ ಯಾವ ರೀತಿ ಒಂದು ಸರ್ಕಾರದಿಂದ ಒಂದು ಸಹಕಾರ ಬೇಕು ಆ ರೀತಿ ಸಹಕಾರ ಕೊಡುವಂತ ಕೆಲ ನಾಯಕರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಅವರ ಹೆಸರನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೊಡೋದಕ್ಕೆ ನಿರ್ಧಾರ ಮಾಡಿದಂತೆ ಕಾಣಿಸ್ತಿದೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಇರುವಂತ 20 ಸ್ಥಾನಗಳಿಗೆ ಏಕಕಾಲಕ್ಕೆ 20 ಸ್ಥಾನ ತುಂಬದ ಅಥವಾ ಏನಾದ್ರೂ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಿನ್ನಮತ ಅಸಮಾಧಾನ ಸ್ಫೋಟ ಆದ್ರೆ 2 ಸ್ಥಾನವನ್ನ ಉಳಿಸ್ಕೊಳ್ಬೋದಾ, ಈ ಎಲ್ಲಾ ಲೆಕ್ಕಾಚಾರ ಕೂಡ ಹಾಕೊಂತ ಇದ್ದಾರೆ. ಇರುವಂತ ಕೇವಲ 20 ತಿಂಗಳಲ್ಲಿ ಮತ್ತೆ 2 ಅಥವಾ 3 ಸ್ಥಾನ ಉಳಿಸ್ಕೊಂಡ್ರೆ ಮತ್ತೆ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ ಮತ್ತಷ್ಟು ಗೊಂದಲ ಸೃಷ್ಟಿಯಾಗುತ್ತೆ. ಏನೇ ಗೊಂದಲ ಆದ್ರೂ ಕೂಡ ಏಕಕಾಲಕ್ಕೆ 20 ಸ್ಥಾನವನ್ನು ಭರ್ತಿ ಮಾಡಬಹುದ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಿದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೊನ್ನೆ ಭಾನುವಾರ ಏನು ಬೆಂಗಳೂರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏಕಕಾಲಕ್ಕೆ 20 ಸ್ಥಾನ ತುಂಬಬಹುದು, ಅದನ್ನ ಮನವರಿಕೆ ಮಾಡ್ಕೊಳ್ಳೋಣ, ಯಾಕಂದ್ರೆ ಕೇವಲ ಇರುವಂತದ್ದು 20 ತಿಂಗಳು ಮಾತ್ರ. ಹಾಗಾಗಿ ಮತ್ತೆ ಇನ್ನು 2-3 ಸ್ಥಾನ ಉಳಿಸ್ಕೊಂಡ್ರೆ ಮತ್ತಷ್ಟು ಲಾಬಿಯನ್ನ ಮಾಡ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ಒಮ್ಮೆಲೆ ಏಕಕಾಲಕ್ಕೆ ಭರ್ತಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಮಾತನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಎಲ್ಲಾ ವಿಚಾರಗಳನ್ನ ಕನ್ವಿನ್ಸ್ ಮಾಡಿದ ಬಳಿಕ ಬಹುತೇಕವಾಗಿ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ ಇದೇ ವಾರ ಒಳಗಡೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಬೆಂಗಳೂರಿಂದ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ಶತಾಯಗತ ಈ ವಾರದೊಳಗಡೆ ನಾವು ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ. ಹಾಗಾಗಿ ಬಹುತೇಕವಾಗಿ ಗುರುವಾರ ಸಂಜೆ 4 ಅಥವಾ 5 ಗಂಟೆಗೆ ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ ಬಹುತೇಕವಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಮೌಖಿಕವಾಗಿ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತದ್ದು. ಇವತ್ತು ಸಂಜೆ ನಾಳೆ ಗುರು ಪೂರ್ಣಿಮೆ ಹಿನ್ನೆಲೆಯಲ್ಲಿ ಅವರ ತವರು ಜಿಲ್ಲೆ ಅಂದ್ರೆ ಮಧ್ಯಪ್ರದೇಶಕ್ಕೆ ತೆರಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಮುಗಿಸ್ಕೊಂಡು ನಾಳೆ ಗುರುವಾರ ಬೆಳಿಗ್ಗೆ ಅವರು ಮತ್ತೆ ವಾಪಸ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ಒಂದ್ ವೇಳೆ ನೀವು ಗುರುವಾರ ಒಂದು ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ ತಮ್ಮ ಅನುಮತಿ ಬೇಕಾಗುತ್ತೆ ಅಂತ ಹೇಳಿ ಹಾಗಾಗಿ ಮೌಖಿಕವಾಗಿ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ರಾತ್ರಿ ನಡೆಯುವಂತ ಹೈ ವೋಲ್ಟೇಜ್ ಸಭೆಯಲ್ಲಿ ಬಹುತೇಕವಾಗಿ ತೀರ್ಮಾನವಾಗುತ್ತೆ. ಸಂಪುಟ ವಿಸ್ತರಣೆ ವಿಚಾರ ಸಂಬಂಧಪಟ್ಟಂತೆ ಸಿಎಂ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರು ಇರಬೇಕು ಅಥವಾ ಯಾರು ಇರಬಾರ್ದು ಸಂಬಂಧಪಟ್ಟಂತೆ ಅಂತಿಮವಾದಂತ ಸುತ್ತಿನ ಇವತ್ತಿನ ಸಭೆಯಲ್ಲಿ ಅಂತಿಮವಾಗುವಂತ ಸಾಧ್ಯತೆ ಇದೆ. ದೀಪಾ, ಎಸ್ ಗೋವಿಂದ, ಗಮನಿಸಿದಾಗ ಇರುವಂತಹ 20 ಸ್ಥಾನ ಅಷ್ಟೇ. ಈಗ 40 ಶಾಸಕರು ಲಾಬಿ ಮಾಡ್ತಿದ್ದಾರೆ, ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಸ್ಥಾನಮಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಯಾರಿಗೆಲ್ಲ ಸಿಗಲ್ಲ ಈ ಬಾರಿ, ಅವರು ಯಾವ ರೀತಿ ಮುನಿಸನ್ನ ಹೊರ ಹಾಕಬಹುದು, ಹೈಕಮಾಂಡ್ ನಾಯಕರ ಮುಂದಿನ ನಡೆ ಏನು? ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯ ಅವರು ಈ ಡಿಸಿಎಂ ಸೃಷ್ಟಿ ಅದನ್ನು ಕೂಡ ಈಗ ಒತ್ತಡವನ್ನ ಹೇರ್ತಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ದೀಪಾ, ಈ ಹಿಂದೆ ಏನು ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಜಾತಿವಾರು ಒಂದು ಡಿಸಿಎಂ ಸ್ಥಾನವನ್ನ ಸೃಷ್ಟಿ ಮಾಡ್ಬೇಕು ಅಂತ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಹಾಗಾಗಿ ಎಲ್ಲೊಂದ್ ಕಡೆ 4 ಡಿಸಿಎಂ ಸೃಷ್ಟಿ ಮಾಡ್ಬೇಕು, ಅಲ್ಪಸಂಖ್ಯಾತ ಕೋಟಾದಡಿ ಮತ್ತು ಲಿಂಗಾಯತ ಕೋಟಾದಡಿ ಮತ್ತು ಎಸ್ಸಿ ಮತ್ತು ಎಸ್ಟಿ ಈ ಒಂದು ಜಾತಿವಾರು ಮಾಡಿದಂತ ಸಂದರ್ಭದಲ್ಲಿ ಮುಂದಿನ ಚುನಾವಣೆಗೆ ಎಲ್ಲೋ ಒಂದ್ ಕಡೆ ಅನುಕೂಲ ಆಗುತ್ತೆ ಲೆಕ್ಕಾಚಾರದಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಒಂದು ಮನವಿಯನ್ನ ಹೈಕಮಾಂಡ್ ನಾಯಕರು ಮುಂದಿಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಶಿವತಾರಾಮ್ ಒಪ್ಕೊಂಡಿಲ್ಲ. ಮಾಡೋದಾದ್ರೆ ನೀವು ಒಂದನ್ನ ಮಾಡಿ, ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ನಾನು ಒಬ್ನೇ ಡಿಸಿಎಂ ಇದ್ದೆ, ಈಗ ನನ್ನ ಸರ್ಕಾರದಲ್ಲಿ ಯಾಕೆ 450 ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಪವರ್ ಸೆಂಟರ್ಗಳು ಹೆಚ್ಚಾದಷ್ಟು ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದು ಸುಳಿಲಿತವಾಗಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಸ್ಥಾನ ಹೆಚ್ಚುವರಿ ಬೇಡ, ಕೇವಲ ಒಂದನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಮನವಿಗೆ ಹೈಕಮಾಂಡ್ ಕೂಡ ಒಪ್ಕೊಂಡಿದ್ರು. ಹಾಗಾಗಿ ಪರಮೇಶ್ವರ್ ಮಾತ್ರ ಡಿಸಿಎಂ ಒಂದು ಸ್ಥಾನವನ್ನ ಮಾಡಿದ್ರು. ಈಗಲೂ ಕೂಡ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳ್ತಾರೆ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ಚುನಾವಣೆ ಹತ್ತಿರ ಇರೋದ್ರಿಂದ ಜಾತಿವಾರು ಡಿಸಿಎಂ ಸ್ಥಾನವನ್ನ ಸೃಷ್ಟಿ ಮಾಡಿ ಅಂತೇಳಿ ಒಂದು ಮನವಿಯನ್ನ ಹೈಕಮಾಂಡ್ ನಾಯಕರಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಒಪ್ಕೊಳ್ತಾರ, ಅದನ್ನ ಕಾದು ನೋಡ್ಬೇಕಾಗುತ್ತೆ. ಇವತ್ತು ಸಂಜೆ ನಡೆಯುವಂತ ಸಭೆಯಲ್ಲಿ ಎಲ್ಲಾ ವಿಚಾರ ಕೂಡ ಚರ್ಚೆ ಆಗುತ್ತೆ. ಮತ್ತೊಂದು ವಿಚಾರ, ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಸಚಿವರಾದಂತ ಹಿರಿಯರು, ಅದ್ರ ಪ್ರಮುಖವಾಗಿ ಎಚ್ ಸಿ ಮಹದೇವ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಚೆಲುವರಾಯ ಸ್ವಾಮಿ ಇರ್ಬೋದು, ಇಂತ ಹಿರಿಯರಿಗೆ ಎಲ್ಲೋ ಒಂದ್ ಕಡೆ ಕೋಕನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ರು. ಹಾಗಾಗಿ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಸಂಪುಟ ಸೇರ್ತಾರ ಅಥವಾ ಇಲ್ಲ
ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ರೀತಿ ಜಾತಕ ಪಕ್ಷಗಳ ರೀತಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಮತ್ತೇನಾದ್ರು ಸೇರಿರೋ ಪಕ್ಷದಲ್ಲಿ ಹಿರಿಯರ ಒಂದು ಸ್ಥಾನಮಾನ ಏನೋ ಅದು ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಏಕಾಏಕಿ ಅವ್ರನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ಅವ್ರೇನಾದ್ರು ಪಕ್ಷದ ಸಂಘಟನೆಗೆ ಏನಾದ್ರು ಸೇರಿಸ್ಕೊಳ್ತಾರ, ಇದು ಒಂದ್ ಹಂತದಲ್ಲಿ ಚರ್ಚೆ ಆಗ್ತಿದೆ. ಈ ಎಲ್ಲವನ್ನೂ ಕೂಡ ಅಳಿದು ತೂಗಿ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು, ಈ ಎಲ್ಲಾ ವಿಚಾರಗಳು ಇಟ್ಕೊಂಡೆ ಒಂದು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಸ್ಪೀಕರ್ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ನಮಗೆ ಬೇಡ ಅಂತೇಳಿ ಸಾಕಷ್ಟು ಹಿರಿಯ ನಾಯಕರು ಹೇಳ್ತಾರೆ. ಒಂದ್ ಕಡೆ ಎಚ್ ಕೆ ಪಾಟೀಲ್ ಅವರು ನಮಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯರು ಬಿಆರ್ ಪಾಟೀಲ್ ಅವರಿಗೆ ಮಣೆ ಹಾಕ್ಬೇಕು ಸ್ಪೀಕರ್ ಸ್ಥಾನ ವಿಚಾರ ಸಂಬಂಧಪಟ್ಟಂತೇಳಿ ಅವರು ಕೂಡ ಒಂದು ಹೆಸರನ್ನ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲಾ ವಿಚಾರಗಳು ಯಾವುದೇ ರೀತಿಯ ಭಿನ್ನಮತ ಸೃಷ್ಟಿ ಆಗ್ಬಾರ್ದು, ಯಾವುದೇ ರೀತಿಯ ಅಸಮಾಧಾನ ಸ್ಫೋಟ ಆಗ್ಬಾರ್ದು, ಈ ಎಲ್ಲಾ ವಿಚಾರವನ್ನ ನೋಡ್ಕೊಂಡು ಅಳೆದು ತೂಗಿ ಸಂಪುಟ ವಿಸ್ತರಣೆ ಜೊತೆಗೆ ಒಂದು ಪಕ್ಷದ ಮಟ್ಟದಲ್ಲೂ ಒಂದು ಸಂಘಟನೆ ವಿಚಾರದಲ್ಲೂ ಕೂಡ ಮೇಜರ್ ಸರ್ಜರಿ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅಂತ ಕಾಣಿಸ್ತಿದೆ. ಹಾಗಾಗಿ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿರಿಯರಿಗೂ ಕೂಡ ಒಂದು ಸ್ಥಾನಮಾನ ಕೊಡಬೇಕಾಗುತ್ತೆ. ಅವರ ಒಂದು ಭವಿಷ್ಯ ಏನು, ಮತ್ತು ಕಿರಿಯರಿಗೂ ಕೂಡ ಒಂದು ಪಕ್ಷ ಸಂಘಟನೆ ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಅವರ ಸ್ಥಾನಮಾನ, ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಅಳೆದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ದೀಪಾ. ಎಸ್ ಗೋವಿಂದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.